हरि सर्वोत्तम हरि जीवोत्तम जीवोत्तम श्रीमन्मध्वमते हरिपरतरः सत्यं जगत्तत्त्वतो श्रीमन्मध्वमते हरिपरतरः सत्यं जगत्तत्त्वतो भिन्ना जीवगणा हरेरनुचरा नेत्योच्यभावं भिन्ना जीवगणा हरेरनुचराः नीच भावङ्गता मुक्तेरनुभूतिरमया भक्तिश्च तत्साधनम् मुक्तेर्नैज सुखानुभूतिरमला भक्तिश्च तत्साधनम् हृदयं प्रमाणमखिला आम्नायैकवेद्यो हरिः हृदयं प्रमाण अखिला आम्नायैकवेद्यो हरिः हरि सर्वोत्तम वायु जीवोत्तम हरि सर्वोत्तम Yeah, today in our Bauddhic, we'll talk about one very important and good topic. The topic is around the roots of our desires. ಅಂದ್ರೆ ನಮ್ಗೆ ಬೇಕು ಬೇಕು ಅಂತ ನಾವು ಆಸೆ ಏನಿದೆ, ಇದರ ಮೂಲ ಏನು ಅಥವಾ ಅದರ ಸೋರ್ಸಸ್ ಏನು ಅನ್ನೋ ವಿಷಯವನ್ನ ತಿಳ್ಕೊಳ್ಬೇಕು. ಈ ವಿಷಯದ ಚಿಂತನೆಯನ್ನ ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಆಸೆ ನಮ್ಗೆ ಬರೋದು ಸಹಜ. ಎಲ್ಲರೂ ಆಶಾವಾದಿಗಳಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಇಷ್ಟು ಬ್ಯುಸಿ ಆಗಿದ್ದೀವಿ ಅಂದ್ರೆ, ಈ ಬೇಸಿಕ್ ರಿಕ್ವೈರ್ಮೆಂಟ್ಗಳಿಗೆ ಏನ್ ಮೂಲಭೂತ ಕಾರಣ, ಯಾಕದು ಬೇಕು ಅನ್ನೋ ಚಿಂತನೆಯನ್ನ ನಮ್ಗೆ ಮಾಡೋಕ್ಕೆ ಥ್ರೂ ಔಟ್ ಅವರ್ ಲೈಫ್ ನಮ್ಗೆ ಟೈಮ್ ಸಿಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಫಾರಿನ್ ಹೋಗಿ ಬರ್ಬೇಕು ಅಂತ ಆಸೆ, ನಾನೇನೋ ಹೊರಗಡೆ ತಿಂಡಿ ತಿನ್ಬೇಕು ಅಂತ ಆಸೆ, ನನಗೆ ಸಾಕಷ್ಟು ದುಡ್ಡು ಸಿಗ್ಬೇಕು ಅನ್ನೋ ಆಸೆ, ದೊಡ್ಡ ಕಂಪ್ನಿಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ಕಂಪ್ನಿ ಹೆಡ್ ಆಗಿರ್ಬೇಕು ಅಂತ ಆಸೆ. ಸೊ ಆಸೆಗೆ ಒಂದು ಮಿತಿ ಇಲ್ಲ. ಆದ್ರೆ ಆಸೆ ಯಾಕೆ ಬಂತು, ಯಾಕೆ ಬರ್ತದೆ, ಅದನ್ನ ಏನ್ ಮಾಡ್ಬೇಕು ಅನ್ನೋದು, ಈ ಮೂರು ಚಿಂತನೆಗಳನ್ನ ನಾವು ಮಾಡೋದಿಲ್ಲ. ಥ್ರೂ ಔಟ್ ಲೈಫ್ ನಾವು ಮಾಡೋದೇ ಇಲ್ಲ. ಸೊ ಆಸೆ ಇದ್ರ ಬಗ್ಗೆ ಅಥವಾ ಡಿಸೈರ್ ಇದ್ರ ಬಗ್ಗೆ ಚಿಂತನೆ ಮಾಡದೋ ಲಕ್ಷಣ ಹೇಗಿರುತ್ತೆ, ಮಾಡದೇ ಇರೋ ಲಕ್ಷಣ ಹೇಗಿರುತ್ತೆ ಅಂತ ಮೊದಲು ತಿಳ್ಕೊಂಡ್ಬಿಡೋದು. ಈ ಚಿಂತನೆಯನ್ನ ಮಾಡಿದವರು ಅಥವಾ ಅದ್ರ ಬಗ್ಗೆ ಕಾನ್ಸಿಯಸ್ ಆಗಿದ್ದವ್ರದ್ದು ಜೀವನ ಹೆಂಗಿರುತ್ತೆ ಅಂದ್ರೆ, ಅವರು ಆಸೆಯಿಂದ ಖಾಯಮಾಗಿ ಓಡ್ತಾ ಇರಲ್ಲ. ಆಸೆ ಪಡ್ತಾರೆ, ಪಡ್ಕೊಳ್ತಾರೆ, ಅನುಭವಿಸ್ತಾರೆ, ಮತ್ತೆ ಬೇರೆ ಆಸೆ ಬರುತ್ತೆ, ಪಡ್ಕೋತಾರೆ, ಅನುಭವಿಸ್ತಾರೆ. ಆಸೆ ಬಗ್ಗೆ ತಿಳಿದುಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ ಹೆಂಗಿರ್ತಾನಂದ್ರೆ, ಅವನಿಗೆ ಆಸೆ ಬಂದೇ ಬರ್ತಾ ಇರುತ್ತೆ, ಅದು ಪಡ್ಕೊಳ್ಳಿಕ್ಕೆ ಅವನು ಟ್ರೈ ಮಾಡೇ ಮಾಡ್ತಿರ್ತಾನೆ, ಪಡ್ಕೊಂಡ್ರು ಕೂಡ ಅವನು ಅನುಭವಿಸೋದೇ ಇಲ್ಲ, ಅನುಭವಿಸಕ್ಕೂ ಅವನು ಕಷ್ಟಪಡ್ತಾನೆ. ಸೊ ಹೀಗಿರುವಾಗ ಈ ಆಸೆ ಅಥವಾ ಈ ಡಿಸೈರ್ ಇದರದ ನಾವು ರೂಟ್ಸ್ ಅನ್ನ ಜೀವನದಲ್ಲಿ ಚಿಂತನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿ ನಾವು ನಮ್ಮ ಮಕ್ಕಳು 99.99% ರಿಸಲ್ಟ್ ಅನ್ನ ತೆಗಿಬೇಕು ಅಂತ ಆಸೆ ಪಡ್ತೀವಿ ಅನ್ಕೊಳ್ಳಿ. ಇದರ ಮೂಲ ಉದ್ದೇಶ ಏನು ಅಂತ ಅನ್ನೋದು ನಮ್ಗೆ ಎಂಡ್ ಟು ಎಂಡ್ ವಿಸಿಬಿಲಿಟಿಯನ್ನ ನಾವು ಕಂಡ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು. ಈ 99% ಅವನು ಮಾಡಿ ಮುಂದೆ ಅವನು ಉತ್ತಮವಾಗಿ ಎಜುಕೇಶನ್ ಅನ್ನ ಪಡಿಬೇಕು, ಮುಂದೆ ಅವನಿಗೆ ಒಳ್ಳೆ ನೌಕರಿ ಹತ್ತಬೇಕು, ನೌಕರಿ ಹತ್ತದ ಮೇಲೆ ಅವನಿಗೆ ಮದುವೆ ಆಗ್ಬೇಕು, ಅವನು ಮನೆ ತಗೋಬೇಕು, ಕಾರ್ ತಗೋಬೇಕು, ಟ್ರಿಪ್ಸ್ಗಳನ್ನ ಹಾಕಬೇಕು, ಸಾಕಷ್ಟು ವಸ್ತುಗಳನ್ನ ಕೊಂಡ್ಕೊಳ್ಬೇಕು, ಜೀವನವನ್ನ ಎಂಜಾಯ್ ಮಾಡಬೇಕು. ಸೊ ಹೀಗೆ ಬೇರೆ 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 ರೀತಿಯಿಂದ ಅದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ನಾವು ಪಟ್ಟಿರೋ ಆಸೆ ಅದು ಈಡೇರುತ್ತೋ ಇಲ್ಲೋ, ಅಥವಾ ನಾವು ಪಟ್ಟಿರೋ ಆಸೆ ಮೇಲೆ ನಮ್ಗೆ ಅಧಿಕಾರ ಇದೆ ಇಲ್ವೋ, ಇಲ್ಲಿ ನಮ್ಗೆ ಕ್ವಶನ್ ಮಾರ್ಕ್, ನಮ್ಗೆ ಗೊತ್ತಿಲ್ಲ. ಅದು ನಾನು ಬಯಸಿದ್ದೆ ನನ್ನ ಮಗ ಆಗ್ಬೇಕು ಅನ್ನೋ ಗ್ಯಾರಂಟಿಗಳನ್ನ ಏನಿಲ್ಲ. ಅವನು 99 ಪಾಯಿಂಟ್ ಅನ್ನ ಮಾಡಬಹುದು, ಸರಿ ನನ್ನ ಆಸೆ ಈಡೇರಿತು.
ಮುಂದೆ ಅದ್ರ ತಕ್ಕ ಅವನಿಗೆ ಒಳ್ಳೆ ಜ್ಞಾನ ಬಂದಿದೆ ಅಂತ ಹೇಳೋದು ಹೇಗೆ? ಅದು ಟಫ್. ಜ್ಞಾನ ಬಂತು, ಆಸೆನೂ ಈಡೇರ್ತು, 99% ಆಯ್ತು, ಮುಂದೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಿದೆ? ಒಳ್ಳೆ ಜಾಬ್ ಸಿಕ್ತು, ಅವನು ಅದರಿಂದ ಸಂತೋಷವಾಗಿರ್ತಾನ ಅನ್ನೋ ಗ್ಯಾರಂಟಿ ಏನು? ಸೊ ಹೀಗೆ ಪ್ರತಿಯೊಂದನ್ನ ನಾವು ನೋಡ್ಕೊಂಡು ಹೋದಾಗ ಈ ಆ ಆಸೆಯ ಅಂದ್ರೆ ಇದ್ರ ಬೆನ್ ಹತ್ತಿದವರು ಯಾವ ತರ ಕಾಣಿಸ್ತಾರೆ ಅಂತ ಅನ್ನೋದೊಂದು ಪಿಕ್ಚರ್ ಅನ್ನ ಇಲ್ಲಿ ಇಡ್ತಾ ಇದ್ದೀವಿ. ಮತ್ತೆ ಮೂಲಭೂತವಾದ ರೀಸನ್ಗಳೇನು ಆಸೆಗೆ? ಈ ನಂಗೆ 99.99% ನನ್ನ ಮಗ ತೆಗಿಬೇಕಂತ ಅನ್ನೋ ಆಸೆ ನಂಗೆ ಬಂತೆಲ್ಲಿ ಇದು ಫಸ್ಟ್ ಆಫ್ ಆಲ್. ಸೊ ಇದರ ರೂಟ್ ಕಾಸ್ ಏನು, ಇದರದ ಮೂಲ ಅಂದ್ರೆ ಅದರ ಬೇರೆಲ್ಲಿದೆ ಅಂತ ಹುಡುಕಾಡ್ಕೊಂಡು ಹೋದಾಗ ಆಸೆಗಳು ತಮ್ಮಷ್ಟಕ್ಕೆ ತಾವೇ ಹುಟ್ಟೋದಿಲ್ಲ. ಆಸೆ ಇದು ಇನ್ನೊಂದು ವಸ್ತುವಿನಿಂದ ಪ್ರಭಾವಿತವಾಗಿ ಹುಟ್ಟುತ್ತದೆ. ಅಂದ್ರೆ ಯಾರೋ 99% ಅನ್ನ ಮಾಡಿ ಅಥವಾ ಒಳ್ಳೆಯ ರ್ಯಾಂಕ್ ಅನ್ನ ಪಡೆದು ಉತ್ತಮವಾದ ಜಾಬ್ ನಲ್ಲಿ ಇದ್ದವರನ್ನ ನಾವು ನೋಡ್ತೀವಿ. ಆ ತರ ನಾವು ಇರ್ಬೇಕು, ನಮ್ಮ ಮಕ್ಕಳಾಗ್ಬೇಕು ನಾವು ಆಸೆ ಪಡ್ತೀವಿ. ಇದು ಒಂದು ಕಾರಣ. ಅಂದ್ರೆ ಇನ್ನೊಬ್ಬರ ವಿಷಯದಿಂದ ನಾವು ಪ್ರಭಾವಿತರಾಗಿ ಆಸೆ ಪಡೋದು ಸಹಜ. ಬೇರೆಯವರೆಲ್ಲರೂ ಒಳ್ಳೆಯ ಮೂವಿಯನ್ನ ಫಸ್ಟ್ ಡೇನೆ ಹೋಗಿ ನೋಡ್ತಾ ಇದ್ದಾರೆ, ನಾನು ನೋಡ್ಬೇಕು, ಅದು ಒಂದು ಆಸೆ. ಇದು ಹೆಂಗೆ ಬಂತು ಅಂದ್ರೆ ಬೇರೆಯವರೆಲ್ಲ ನೋಡ್ತಿದಾರಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದಾರೆ ಹಾಗೆ. ಅದೇ ತರ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೋದಾಗ ಏನು, ನಂಗೆ ಚಾಕ್ಲೇಟ್ ಕೊಡಿಸ್ಬೇಕು ಅಂತ ಅನ್ನೋದು ಆಸೆ. ಯಾಕೆಂದ್ರೆ ಎಲ್ಲರೂ ಚಾಕ್ಲೇಟ್ ತಂದು ತಿಂತಿದ್ದಾರೆ, ನಂಗೂ ಚಾಕ್ಲೇಟ್ ಕೊಡಿಸಿ ಅಂತಾರೆ. ಎಲ್ಲರೂ ರಜೆಯಲ್ಲಿ ಫಾರಿನ್ ಟ್ರಿಪ್ ಹಾಕ್ತಿದ್ದಾರೆ, ನಾವ್ಯಾಕೆ ಹಾಕೋದಿಲ್ಲ? ನಮ್ಮ ತಂದೆ ತಾಯಿ ಬರೀ ಎಲ್ಲೋ ಸೋಂದಾ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು, ಮಹಿಷಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು, ಅಥವಾ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋದ್ರು, ಬರೀ ನಾವು ದೇವಸ್ಥಾನವನ್ನ ಸುತ್ತಾ ಇದೀವಲ್ಲ, ಯಾಕೆ? ಇದು ಈ ಕ್ವಶನ್ ಮಾರ್ಕ್ ಬರೋದು ಯಾವಾಗ ಗೊತ್ತಾ? ಇದು ಆಸೆ ಮತ್ತೊಬ್ಬರ ಪ್ರಭಾವದಿಂದ ಉತ್ಪತ್ತಿಯಾದಾಗ, ಅಂದ್ರೆ ಮತ್ತೊಬ್ಬರ ಕಂಪ್ಯಾರಿಸನ್ ಮಾಡಿದಾಗ ಇದು ಹುಟ್ಟುತ್ತೆ. ಅದು ಹುಟ್ಟಿದ್ದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ನಮಗೆ ಯಾಕ ಆಸೆಯಿಂದ ಬೆನ್ನು ಹತ್ತಿದೀವೋ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಇದು ಒಂದು. ಇನ್ನೊಂದು, ಆಸೆ ನಮ್ಗೇನೋ ಒಂದು ಅನುಭವದಲ್ಲಿ ಸಕ್ಸಸ್ ಸಿಕ್ಕಾಗ ಆಸೆ ಹುಟ್ಟೋದು ಸಹಜ. ನಾವೇನೋ ಒಂದು ಕೆಲಸವನ್ನ ಮಾಡ್ತೀವಿ, ಆ ಕೆಲಸ ತುಂಬಾ ಸಕ್ಸಸ್ ಆಯ್ತು, ಅದ್ರ ಸಕ್ಸಸ್ ಅನ್ನ ನಾವು ಎಂಜಾಯ್ ಮಾಡ್ತಾ ಮಾಡ್ತಾ ನಮ್ಗೆ ಇನ್ನೊಂದು ಆಸೆ ಹುಟ್ಟುತ್ತೆ, ಯಾಕೆ ನಾನು ಇದೇ ತರ ಇನ್ನೊಂದು ಮಾಡ್ಬಾರ್ದು? ಅಂದ್ರೆ ನಾನು ಒಂದು ಕಂಪ್ನಿಯನ್ನ ತಯಾರು ಮಾಡಿದೆ, ಆ ಕಂಪ್ನಿಯಲ್ಲಿ ಸಾಕಷ್ಟು ಜನಕ್ಕೆ ಜಾಬ್ ಅನ್ನ ಕೊಟ್ಟೆ, 500 ಜನ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ. ಮನುಷ್ಯ ಅಲ್ಲಿಗೆ ಸಂತೋಷವಾಗಿ ಕೂಡೋದಿಲ್ಲ, ಅವನಿಗೆ ಇನ್ನೊಂದು ಆಸೆ ಹುಟ್ಟುತ್ತೆ. ಏನಂದ್ರೆ ಇದೇ ಕಂಪ್ನಿಯನ್ನ ಇನ್ನೊಂದು ಊರಲ್ಲಿ ತೆಗೋಣ, ಅಲ್ಲೊಂದು 500 ಜನ ಕೆಲಸ ಮಾಡ್ಲಿ, ಇನ್ನೊಂದು ತೆಗೋಣ, ಅಲ್ಲೊಂದು 500 ಜನ ಕೆಲಸ ಮಾಡ್ಲಿ. ಒಬ್ಬ ಡಾಕ್ಟರ್ ಆಗಿದ್ರೆ, ವೈದ್ಯನಾಗಿದ್ರೆ 1 ಬೆಡ್ ಹಾಸ್ಪಿಟಲ್ ಮಾಡ್ತಾರೆ, ಆಮೇಲೆ ವಿಚಾರ ಮಾಡ್ತಾರೆ 1 ಬೆಡ್ ಬೇಡ 2 ಹಾಕೋಣ, 3 ಬೆಡ್ 4 ಬೆಡ್, ನಮ್ದೇ ಫಾರ್ಮಸಿ ಇರ್ಲಿ, ನಮ್ದೇ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಇರ್ಲಿ, ಅವಾಗ ಏನಾಗುತ್ತೆ, ವ್ಯಾಪಾರ ಎಲ್ಲ ನಮ್ಗೆ ಆಗುತ್ತೆ. ಹಿಂಗೆ ಆಸೆ ಬೆಳೀತಾ ಬೆಳೀತಾ ಹೋಗುತ್ತೆ. ಅದರ ರೂಟ್ ಕಾಸ್ ಏನಂದ್ರೆ ನಾವು ಅನುಭವಿಸಿದ ಯಶಸ್ಸು ನಮ್ಮ ಮತ್ತಿಷ್ಟು ಬೇರೆ ಬೇರೆ ಆಸೆಗಳಿಗೆ ಕಾರಣವಾಗ್ತದೆ. ಸೊ ಆಸೆ ಬಂದಾಗ ಇದನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಆಸೆ ಬರೋದು ಸಹಜ ಅಂತ ಒಂದು ಗುರ್ತಾಯ್ತು. ಅಂದ್ರೆ ಜೀವನದಲ್ಲಿ ಆಸೆ ಹುಟ್ಟದೇ ಮನುಷ್ಯ ಇರ್ಬೇಕಾದ್ರೆ ಜಡ ಬರ್ತಿರ್ಬೇಕು. ಸಾಕಷ್ಟು ಪುಣ್ಯ, ಜೀವನದಲ್ಲಿ ಏನು ಹೆಚ್ಚು ಕಡಿಮೆ ಏನಾದ್ರೂ ಕೂಡ ಅದಕ್ಕೆ ತಗ್ಗದೆ ಬಗ್ಗದೆ ಹಿಗ್ಗದೆ ಜೀವನವನ್ನ ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲವೂ ಹರಿಪ್ರೇರಣೆಯಿಂದ ನಡೆದಿದೆ, ದೇವರ ಪ್ರೇರಣೆಯಿಂದ ನಡೆದಿದೆ ಅಂತ ಅನ್ಕೊಂಡು ಹೋಗೋದು ಅಷ್ಟು ಸುಲಭವಾದ ಮಾತಲ್ಲ. ಆದ್ರೆ ಈ ಆಸೆಗಳೊಂದಿಗೆ ಹೇಗೆ ನಾವು ಜೀವನ ಮಾಡ್ಬೇಕು? ಆಸೆ ಬಂದಾಗ ಅದರ ಅವಲೋಕನವನ್ನ ಮಾಡೋದು ತುಂಬಾ ಮಹತ್ವವಾಗಿದೆ. ಅಂದ್ರೆ ಅದರದ್ದು ಅನಾಲಿಸಿಸ್ ಮಾಡಬೇಕು. ಈ ಆಸೆ ನನಗೆ ಬಂದಿರೋದು ಇದು ನಿಜವಾದ ಒಳ್ಳೆ ಆಸೆ ಅಥವಾ ಇಲ್ಲ? ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಕರ್ಮಗಳನ್ನು ನಾವು ದೇವರ ಪ್ರೀತಿಗೋಸ್ಕರ ಮಾಡಬೇಕು, ಪ್ರತಿಯೊಂದು ಕರ್ಮದಲ್ಲಿ ನಾವು ದೇವರ ಚಿಂತನೆ ಇಟ್ಕೊಂಡು ಮಾಡಬೇಕು. ಈ ತರ ಹೇಳ್ಬೇಕಾದ್ರೆ ಆ ಕರ್ಮಗಳು ಸಾತ್ವಿಕ ಕರ್ಮಗಳು ಆಗಿರ್ಬೇಕು. ಅಂದ್ರೆ ನಮ್ಗೆ ಸಾತ್ವಿಕ ಆಸೆಗಳು ಬರಬೇಕು ಅಂತ ಅನ್ನೋದು ಒಂದು ಚೆಕ್ ಬಾಕ್ಸ್. ಅಂದ್ರೆ ಇದಿದ್ರೆ ನಮ್ಮ ಆಸೆ ಸಾತ್ವಿಕವಾಗಿದ್ರೆ ಸರಿ, ಅದನ್ನ ನಾವು ಮುಂದೆ ವರ್ಷೋಣ ಅಂತಂದು ಒಂದು ಚಿಂತನೆ ಮಾಡ್ಬೇಕು. ಉದಾಹರಣೆಗೆ, ನಾವು ಯಾರೋ ಒಬ್ರು ಇನ್ನೊಬ್ರು ಮಧ್ವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅದು ಧನ ಸಹಾಯ ಆಗಿರ್ಬೋದು, ಅಥವಾ ನೀವು ಅವ್ರ ಜೊತೆ ಹೋಗಿ ಡೈಲಿ 1 hour ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ನಾನು ನಿಮ್ ಜೊತೆ ಇದ್ದೀನಿ, ನಿಮ್ ಕಷ್ಟ ಸುಖ ನನ್ನ ಮುಂದೆ ಹೇಳ್ಕೊಳ್ಳಿ, ನಾನೇನು ಮಾಡ್ಲಿಕ್ಕಿಲ್ಲ ಆದ್ರೂ ನೀವು ನನ್ನ ಮುಂದೆ ಹೇಳ್ಕೊಳ್ಳಿ, ನಾನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಂತ್ವನವನ್ನ ಕೊಡ್ತೀನಿ. ಅಥವಾ ಫಿಸಿಕಲಿ ಏನಾದ್ರೂ ಹೆಲ್ಪ್ ಮಾಡೋದು, ಅವ್ರಿಗೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಅಥವಾ ಅವ್ರ ಜೊತೆ ಇರೋದು.
ಈ ತರ ಮಾಡೋದು ಕೂಡ ಅದು ಒಂದು ಹೆಲ್ಪ್ ಮಾಡೋದೆ. ಇದು ಈ ವಿಚಾರ, ಈ ಆಸೆ ಬರೋದು ಒಂದು ಸಾತ್ವಿಕ ಆಸೆ. ಹೀಗಾಗಿ ಅದನ್ನ ನಾವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಕೊಂಡು ಹೋಗ್ಬೋದು. ಎರಡನೇದ್ದು, ಈ ಆಸೆಯಿಂದ ಆ ನಮಗೇನಾದ್ರೂ ಆ ನಿಜವಾದ ಪ್ರಯೋಜನ ಇದೆಯಾ ಇಲ್ಲ ಅಂತ ವಿಚಾರ ಮಾಡ್ಕೋಬೇಕು. ಅದು ಎರಡನೇದ್ದು. ಅಂದ್ರೆ ಮತ್ತೊಬ್ಬರ ಇದಕ್ಕೇನಂತಾರೆ, ಬಿ ಇನ್ ಅದರ್ಸ್ ಶೂಸ್ ಅಂತಾರೆ ಈ ಟೆಕ್ನಿಕಲ್ ಟರ್ಮ್ ದಲ್ಲಿ ಅಥವಾ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಅವನ ಶೂಸ್ ಅಲ್ಲಿ ನೀನ್ ಇದ್ದು ನೋಡು, ಅಂದ್ರೆ ಅವನಂಗೆ ನೀನ್ ಇದ್ದು ನೋಡು, ಅವಾಗ ನಿಂಗೆ ಗುರ್ತಾಗುತ್ತೆ ಅಂತ. ಯಾರೊಬ್ರು ಕಷ್ಟ ಪಡ್ತಿರ್ತಾರೆ, ಯಾಕೆ ನಾವು ಅವ್ರು ನೋಡಿ ಮರಗ್ತೀವಿ ಅಂದ್ರೆ, ನಾವು ನಮ್ಮನ್ನ ಅಲ್ಲಿ ಇಟ್ಕೊಂಡು ನೋಡ್ತೀವಿ. ನನಗೂ ಈ ತರ ಬಡತನ ಬಂದಿದ್ರೆ ಎಷ್ಟು ಕಷ್ಟ ಇರ್ತಿತ್ತು, ನನಗೂ ಈ ತರ ಏನೋ ಒಂದು ರೋಗ ಬಂದಿದ್ರೆ ಏನ್ ಕಷ್ಟ ಇರ್ತಿತ್ತು. ಹೀಗಾಗಿ ಅವನ ಮೇಲೆ ನಾವು ಕರುಣೆ ತೋರಿಸ್ತೀವಿ. ಆತರ ಈ ಆಸೆಯಲ್ಲಿ ನಾನ್ ನಿಂತ್ರೆ ನನಗೇನಾಗುತ್ತೆ, ಅವನ ಜಾಗದಲ್ಲಿ ನಾನ್ ನಿಂತ್ರೆ ಏನಾಗುತ್ತೆ. ಈಗ ಯಾವನೋ ಒಬ್ನಿಗೆ ಒಂದು ₹1,00,00,000 ಸಿಕ್ಕಿದ್ರೆ ನಾನು ಎಂಜಾಯ್ ಮಾಡ್ತಾನೆ ಅನ್ಕೊಂಡ್ರೆ, ನಂಗೂ ಒಂದು ₹1,00,00,000 ಸಿಕ್ಕರೆ ನಾನು ಏನ್ ಎಂಜಾಯ್ ಮಾಡ್ಬೋದು ಅನ್ನೋ ಈ ವಿಚಾರವನ್ನ ನಮ್ಮನ್ನ ಅಲ್ಲಿ ನಿಲ್ಸಿದಾಗ ನಮ್ಗೆ ಗೊತ್ತಾಗುತ್ತೆ, ಇದು ನನಗೆ ಸರಿ ಹೋಗೋದಲ್ಲ, ಈ ಆಸೆ ಮೇಲೆ ನಾನು ಬಲಿ ಬೀಳೋದ್ ಬೇಡ. ಈ ತರ ಫಾರ್ ಎಕ್ಸಾಂಪಲ್, ಯಾರೊಬ್ರು ಬೂಸ್ಟ್ ಕುಡಿದು ನನ್ನ ಜೀವನಾನೇ ಉದ್ಧಾರ ಮಾಡ್ಕೊಂಡೆ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಅದೊಂದು ಆಸೆ ಹುಟ್ಟಿಸ್ದಂಗೆ, ಅಂದ್ರೆ ಕಂಪ್ಯಾರಿಟಿವ್ ಆಸೆ. ಅದು ನನಗೆ ಅದು ಬೇಕಾ ಬೇಡವಾ ನಿರ್ಧಾರ ಮಾಡೋ ಶಕ್ತಿ ನನಗಿದೆ. ಆ ಆಸೆ ನಾನು ಬಲಿ ಆಗ್ಬೇಕಾ ಇಲ್ವಾ ಅನ್ನೋದು ನಾನು ವಿಚಾರ ಮಾಡ್ಕೋಬೇಕು. ಅದು ಶಕ್ತಿ ನಮ್ಮಲ್ಲಿ ದೇವ್ರು ಕೊಟ್ಟಿದ್ದಾನೆ, ನಾವು ಆ ಶಕ್ತಿನ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಜೀವದಲ್ಲಿ ಭೇದ ಇದೆ. ಅವ್ರು ಮಾಡಿದ್ರು ಅಂತ ನಾನ್ ಮಾಡ್ಬೇಕು, ಅವ್ರು ಸಕ್ಸಸ್ ಆದ್ರೆ ನಾನ್ ಸಕ್ಸಸ್ ಆಗ್ಬೇಕು. ಒನ್ ಫ್ರೇಮರ್ ಡಸಂಟ್ ವರ್ಕ್ ಫಾರ್ ಎವ್ರಿ ಒನ್. ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದೀವಿ. ಸೊ ಹೀಗಾಗಿ ಆಸೆಯನ್ನ ಪರಾಮರ್ಶೆ ಮಾಡ್ಬೇಕು. ಎರಡನೇದು, ಆಸೆಯನ್ನ ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಆ ಆಸೆಯಿಂದ ಉಂಟಾದಂತ ಫಲಗಳು ಹೆಂಗ್ ಬರ್ತಲ್ಲ, ಅದು ನಾವು ಅನುಭವಿಸಬಹುದಾ ಇಲ್ಲ ಅಂತ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಕೃಷ್ಣ ಸಂಧಾನಕ್ಕೆ ಬಂದಾಗ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯುದ್ಧ ನಡೀತು ಅಂತ ಅನ್ಕೊಳ್ಳು, ಯುದ್ಧದಲ್ಲಿ ನಿನ್ ಮಕ್ಕಳೇ ಗೆದ್ರು, ಪಾಂಡವರೆಲ್ಲ ಸತ್ರು, ನೀನ್ ಖುಷಿ ಪಡ್ತೀಯಾ ಅಂತ ಕೇಳ್ತಾನೆ ಪ್ರಶ್ನೆ. ಇಲ್ಲ, ಪಾಂಡವರೆಲ್ಲ ಗೆದ್ರು, ನಿನ್ ಮಕ್ಕಳೆಲ್ಲ ಸೋತ್ರು, ಅವಾಗ ಖುಷಿ ಪಡ್ತೀಯಾ? ಖುಷಿ ಪಡೋದೇ ಇಲ್ಲ. ಅಂದ್ರೆ ನಿನ್ ಆಸೆ ಏನಿದೆ ಇದು ದುರಾಸೆ ಆಗಿದೆ, ಇದರಲ್ಲಿ ನಿನಗೆ ಫಲವನ್ನ ಅನುಭವಿಸೋ ಶಕ್ತಿ ಇಲ್ಲವೇ ಇಲ್ಲ. ಅಂದಾಗ ನೀ ಆಸೆ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಕೋಬೇಡ, ಅದನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಆದ್ರೆ ಬಿಡೋಕ್ಕಾಗಲ್ಲ. ಸಾಯ್ಬೇಕಾದ್ರೂ ಒಬ್ಬ ಬ್ರಾಹ್ಮಣನಿಗೆ ಒಂದು ಕೆಟ್ಟ ಕೃತ್ಯವನ್ನ ಮಾಡಿಸ್ಬೇಕು ಅಂತ ಹೇಳಿ ದುರ್ಯೋಧನ ಎಷ್ಟು ಕಷ್ಟಪಡ್ತಾನೆ ಅಂದ್ರೆ, ಲಾಸ್ಟ್ ಲೆಗ್ ಆಫ್ ಹಿಸ್ ಬ್ರೆತ್, ಅವ್ನು ಸಾಯ್ಬೇಕಾದ್ರೆ ಕೊನೆ ಉಸಿರು ಎಳಿಬೇಕಾದ್ರೂ ಕೂಡ ಅಶ್ವತ್ಥಾಮನಂತ ಒಬ್ಬ ಉತ್ತಮವಾದಂತ ಬ್ರಾಹ್ಮಣನನ್ನ ಹಾಳು ಮಾಡ್ಲಿಕ್ಕೆ ದುರ್ಯೋಧನ ಪ್ರಯತ್ನ ಪಡ್ತಾನೆ. ಅದು ಕಲಿ ಶಕ್ತಿ. ಸೊ ಹಾಗೆ ಈ ಆಸೆ ಬಂದ ಫಲ ನಾವು ಅನುಭವಿಸ್ಬೋದಾ ಇಲ್ವಾ ಅಂತ ಅನ್ಕೊಂಡ್ ತಿಳ್ಕೋಬೇಕು. ಸೊ ಇದು ಈ ತಿಳಿದೇ ಇದ್ದಾಗ ಇದರ ವ್ಯತಿರಿಕ್ತ ಪರಿಣಾಮವನ್ನು ನಾವು ಫೋರ್ಸೆಬ್ಲಿ ಭೋಗಿಸ್ಲೇಬೇಕಾಗುತ್ತೆ. ಅದರಿಂದ ಕೆಟ್ಟದಾಗ್ಬೋದು, ಒಳ್ಳೇದಾಗ್ಬೋದು, ಸೂಪರ್ ಎಕ್ಸೈಟ್ಮೆಂಟ್ ಇರ್ಬೋದು, ತುಂಬಾ ಡಿಪ್ರೆಷನ್ ಇರ್ಬೋದು. ಅದನ್ನ ಅನುಭವಿಸ್ಲಿಕ್ಕೆ ನಾವು ಫೋರ್ಸೆಬ್ಲಿ ರೆಡಿ ಆಗ್ಬೇಕಾಗುತ್ತೆ. ನ್ಯಾಚುರಲಿ ಅಲ್ಲ, ಫೋರ್ಸೆಬ್ಲಿ ರೆಡಿ ಆಗ್ಬೇಕಾಗುತ್ತೆ. ಆದ್ದರಿಂದ ನಾವು ಆಸೆ ಪಡೋದು ಸಹಜ ಇದ್ರೂ ಕೂಡ ಇದರ ಬಗ್ಗೆ ಚಿಂತನೆಯನ್ನ ನಾವು ಅವಾಗ ಮಾಡ್ತಾ ಇರೋದು ತುಂಬಾ ಉತ್ತಮ. ಇನ್ನೊಂದು ಉದಾಹರಣೆ ಅಂದ್ರೆ, ನಮಗೆ ಕಾರ್ ತಗೋಬೇಕಂತ ಆಸೆ ಬರುತ್ತೆ. ಫಸ್ಟ್ ಇದು ಆಸೆಯಾಗಿ ಬಂತು. ಇನ್ನೊಂದು ಅದಕ್ಕೆ ರಿಕ್ವೈರ್ಮೆಂಟ್ ಆಡ್ ಆಗುತ್ತೆ. ಹೌದು, ನನ್ನ ಫ್ಯಾಮಿಲಿ ದೊಡ್ಡದಿದೆ, ಅವಾಗ ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ನಮ್ ಕಾರ್ ಬೇಕಾಗುತ್ತೆ. ಸರಿ, ಆಸೆನೂ ಆಯ್ತು, ಅದಕ್ಕೆ ರಿಕ್ವೈರ್ಮೆಂಟ್ ಜಾಯಿನ್ ಆಯ್ತು. ಇದು ನಿಮ್ಮ ಆಸೆ ಆಗೋಯ್ತು ಈಗ. ಅಂದ್ರೆ ಬೇರೆಯವ್ರದಲ್ಲ, ಬೇರೆಯವರಿಂದ ಪ್ರಭಾವಿತ ಆಗಿ ಬಂದ್ರು ಕೂಡ ಇದು ನಿಮ್ಮ ಆಸೆ ಆಯ್ತು. ಯಾಕಂದ್ರೆ ನೀವು ಸ್ವಲ್ಪ ಚಿಂತನೆಯನ್ನು ಕೊಟ್ರಿ, ಏನ್ ಮಾಡ್ಬೋದು ನಾವು ಕಾರಿಂದ ಅಂತ. ನೆಕ್ಸ್ಟ್ ಇದಕ್ಕೆ ನೀವು ಲಾಸ್ಟ್ ಫ್ರೇಮ್ವರ್ಕ್ ಅಥವಾ ಲಾಸ್ಟ್ ಪಾಯಿಂಟ್ ಅನ್ನು ಅಪ್ಲೈ ಮಾಡಿದಾಗ, ಈ ಆಸೆಯಿಂದ ನನಗೆ ಪ್ರತಿಫಲ ಅಥವಾ ಅದರ ಫಲವನ್ನು ನಾನು ಅನುಭವಿಸಬಹುದಾ? ಕಾರಿನ ಎಕ್ಸ್ಪೆನ್ಸ್ ಇದೆ, ಮೇಂಟೆನೆನ್ಸ್ ಇದೆ, ಆಕ್ಸಿಡೆಂಟ್ಗಳಿದೆ, ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ಅಥವಾ ಕಾರ್ ತಗೊಂಡು ನಾನು ಎಲ್ಲಿ ಹೋಗ್ಬೇಕನ್ನೋ ಆಸೆ ಇದೆ. ಅದನ್ನ ನಾ ಯಾತ್ರೆಗೂ ತಗೊಂಡು ಹೋಗಬಹುದು, ಅಥವಾ ನಾನು ಅಲ್ಲಿ ಟ್ರಿಪ್ಸ್ ಹೊಡಿಯಕ್ಕೂ ಹೋಗ್ಬೋದು. ಏನ್ ಮಾಡ್ಬೇಕಂದಿದೀವಿ, ಅದರ ಫಲ ಏನು, ಪರಿಣಾಮ ಏನಂತನ್ನ ಅನುಭವಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತೆಲ್ಲ ಚೆಕ್ ಮಾಡಿದಾಗ ಎಲ್ಲವೂ ಸರಿ ಹೋದ್ರೆ ಆಗ ಆ ಆಸೆ ಒಂದು ನ್ಯಾಚುರಲ್ ಅಥವಾ ಸಾತ್ವಿಕವಾದಂತ ಆಗತ್ತೆ. ಅದರಿಂದ ಉಪಯೋಗನ ನಾವು ತಕ್ಕೋಬಹುದು. ಇಲ್ಲದಿದ್ರೆ ಬರೀ ಒಣ ಆಸೆಗಳು, ದುರಾಸೆಗಳು, ಮತ್ತೆ ಮತ್ತೊಬ್ಬರ ಪ್ರಭಾವವಾಗಿ ಬಂದಂತ ಆಸೆಗಳಿಂದ ನಾವು ಹಾಳು ಆಗುವುದಲ್ಲದೆ ನಮ್ಮ ಶಕ್ತಿ ಹಾಳಾಗತ್ತೆ, ನಮ್ಮ ಅಂದ್ರೆ ಬುದ್ಧಿಮತ್ತೆ ಹಾಳಾಗುತ್ತೆ, ನಮ್ಮ ಸಂಸಾರ ಹಾಳಾಗುತ್ತೆ, ಮತ್ತು ಅದಲ್ಲದೆ ಸೊಸೈಟಿ ಕೂಡ ಹಾಳಾಗ್ತಾ ಹೋಗುತ್ತೆ. ಆದ್ದರಿಂದ ಆಶಾವಾದಿಗಳಾಗಿ ಇರ್ಬೇಕು ಹೊರತಾಗಿ ಆಸೆಯಿಂದನೇ
ನಾವು ಮೋಸ ಹೋಗ್ಬಾರ್ದು ಅಂತ ಅನ್ನೋದು ಇವತ್ತು ಚಿಂತನೆಯ ಒಂದು ವಿಷಯ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದೇನಂದ್ರೆ ನಾವು ನಮ್ಮ ಲೈಫ್ದಲ್ಲಿ ಅವಾಗ ಒಂದಷ್ಟು ಟೈಮ್ ಅನ್ನ ನಾವು ನಮ್ಗೋಸ್ಕರ ಕೊಡ್ಕೋಬೇಕು. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಟೈಮ್ ಅನ್ನ ಬೇರೆಯವ್ರಿಗೋಸ್ಕರ ಕೊಡ್ತಿದೀವಿ. IPL ನಡೀತಾ ಅದಕ್ಕೋಸ್ಕರ ನಾವು 10 ತಾಸು ನಾವು ಡೆಡಿಕೇಟ್ ಆಗಿರ್ತೀವಿ. ಎಲೆಕ್ಷನ್ ರಿಸಲ್ಟ್ ಬರ್ತಿದೆ 12 ತಾಸು ನಾವು ಅದಕ್ಕೆ ಡೆಡಿಕೇಟ್ ಆಗಿರ್ತೀವಿ. ಯಾವುದೋ ಹೀರೋಯಿನ್ ನಮ್ಮ ಊರಿಗೆ ಬರ್ತಿದ್ದಾರೆ, ಅವ್ರು ನೋಡಕ್ಕೆ ಹೋಗಿ ಕ್ಯೂ ಹಚ್ಕೊಂಡು ಪೊಲೀಸ್ ಕಡೆಯಿಂದ ಒಂದೆರಡು ಒದೆ ತಿಂದ್ರು ಪರವಾಗಿಲ್ಲ, ಅದಕ್ಕೆ ನಾವು ಟೈಮ್ ತೆಗಿತೀವಿ. ಆದ್ರೆ ನಮ್ಗೋಸ್ಕರ ನಾವು ಸಮಯ ತೆಗೆದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನಮ್ಗೋಸ್ಕರ ನಾವು ಸಮಯ ತೆಗೆದಾಗ ಸಾಕಷ್ಟು ಚಿಂತನೆಗಳು, ನಮ್ಮ ಜೀವನದ ಅನುಭವಗಳು, ಮತ್ತೆ ನಮ್ಮ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋ ನಿರ್ಧಾರ ಮಾಡೋ ಶಕ್ತಿಯನ್ನ ದೇವರು ನಮ್ಮಲ್ಲಿ ಕೊಟ್ಟಿದ್ರಿಂದ ಅದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಗೊಂದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಓವರ್ ಟು ಯು ಶ್ರೀಶಾ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಃ. ಜೀವಗಣ ಹರೇರನುಚರಾಃ ನೀಚೋಚ್ಚ ಭಾವಗತಃ. ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಯಕ್ಷಾದಿತ್ರತಯಂ ಪ್ರಮಾಣ ಅಖಿಲಾ ಆಮ್ನಾಯೈಕವೇದ್ಯೋ ಹರಿಃ. ಯಕ್ಷಾದಿತ್ರಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.